ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ಏನು ತುಂಬ ಹೊಸವಾಗ್ತಾ ಇದೆಯಾ? ಅದೇ ಸಾಂಬಾರು ಅದೇ ಗೊಜ್ಜು ತಿಂದು ಬೋರ್ ಆಗ್ತಾ ಇದೆಯಾ? ಏನಾದರೂ ಸ್ಪೆಷಲಾಗಿ ತಿನ್ಬೇಕು ಅನಿಸ್ತಾ ಇದೆಯಾ ಟೇಸ್ಟಿಯಾಗಿ? ಹಾಗಾದರೆ ಇವಾಗ ಹುಣಸೆಹಣ್ಣಿನ ತೊಕ್ಕೆ ಹೇಗೆ ಮಾಡೋದಂತ ನೋಡೋಣ. ಫಟಾಫಟ್ ಅಂತ ಟೇಸ್ಟಿಯಾಗಿರ್ತಕ್ಕಂಥ ಹುಣಸೆಹಣ್ಣಿನ ತೊಕ್ಕು ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಒಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರ ಪುಡಿ, ಉದ್ದಿನಬೇಳೆ, ಶೇಂಗಾ, ಹುಣಸೆಹಣ್ಣಿನ ರಸ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹಿಂಡಿ ರಸ ತೆಗೆದಿರೋದು. ಇವಾಗ ಮಾಡೋದು ಹೇಗಂತ ನೋಡೋಣ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆ ಹಚ್ಚಿಡೋಣ. ಉದ್ದಿನಬೇಳೆ, ಶೇಂಗಾ, ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರೋದು ಒಂದೆರಡು ಅಷ್ಟೇ, ಜಸ್ಟ್ ಟೇಸ್ಟ್ಗೆ. ಇದಕ್ಕೇನೆ ಕರಿಬೇವು, ಹಣ್ಣಿನ ರಸ, ಹಿಂಡಿಟ್ಕೊಂಡಿರೋದು, ಚೆನ್ನಾಗಿ ಕುದಿಬೇಕು. ಇವಾಗ ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಗೊಜ್ಜು ಥರ ಆಗೋವರೆಗೂ ಚೂರು ಬಾಯಿಲ್ ನೋಡಿ. ಇವಾಗ ಇಷ್ಟು ನೀರು ಕಾಣಿಸ್ತಾ ಇದೆಯಲ್ಲ, ಇದು ಕುದ್ದು ಗಟ್ಟಿ ಗೊಜ್ಜು ಥರ ಆಗುತ್ತೆ. ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇವಾಗ ಇದು ತುಂಬ ಟೇಸ್ಟಾಗಿರುತ್ತೆ. ಒಂದು 2 ನಿಮಿಷ ಬಾಯ್ಲ್ ಆಗಿದ್ರೆ ಸಾಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಡ್ತಾ ಇದೆಯಲ್ಲ, ಅಂದರೆ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಹುಣಸೆಹಣ್ಣಿನ ತೊಕ್ಕು ರೆಡಿಯಾಗಿದೆ ನೋಡಿ. ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಈ ಥರ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಒಂದು ಬಾಲಿಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಅದ್ಭುತ.